ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಂಥ ಸುಂದರ ವ್ಯಕ್ತಿನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮನ್ನು ಅವರು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ಕ್ಯಾಂಡಲ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಈಗ ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ವೆಯ್ಟ್ ಮಾಡ್ತಾ ಇದ್ದೀರಾ, ಏನೇನೋ ಕನಸುಗಳಿದೆ ಆ ವ್ಯಕ್ತಿ ಬಗ್ಗೆ. ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ, ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ಫುಲ್ ಕಾರ್ಡ್ ಇದೆ, ಬಾಟಮ್ನಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಇಲ್ಲೇನೋ ಅವರ ನೆಗೆಟಿವ್ ಆನ್ಸರಿಂದ ನಿಮಗೆ ಬೇಜಾರಾಗಿದೆ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಅವ್ರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನೇನೋ ಕನಸುಗಳಿದೆ, ಆ ವ್ಯಕ್ತಿ ಜೊತೆ ಜೀವನ ಮಾಡಬೇಕು, ಮುಂದೆ ಚೆನ್ನಾಗಿರಬೇಕು, ಹಾಗೆಲ್ಲ ನೀವು ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ದೀರಾ. ನಿಮಗೆ ಅವ್ರನ್ನ ಮರೆಯೋಕ್ಕಾಗಲ್ಲ, ಏನೋ ಆತ್ಮೀಯತೆ ಬೆಳೆದಿದೆ, ಆದರೆ ಅವ್ರ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ನೀವು ಇದನ್ನೆಲ್ಲ ಕೇಳಿದಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅವರು. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ, ಅವ್ರ ಉತ್ತರಕ್ಕೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಾ. ಅವ್ರು ನಿಮ್ಮನ್ನು ಮರೆಯೋಲ್ಲ ಅನ್ನೋದು ಗೊತ್ತಿದೆ, ಏನಾದರೂ ಆ್ಯಕ್ಷನ್ ತಗೋತಾರೆ ಅಂತ ಪಾಸಿಟಿವ್ ಆಗಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಫೀಲಿಂಗ್ಸ್ ಇದೆ, ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನನ್ನನ್ನು ಮರ್ತು ಬಿಡ್ತಾರಾ ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸುತ್ತೆ. ಅವರ ಎನರ್ಜಿ ನೋಡಿದಾಗ ಇಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಇದೆ. ಮನೆಯಲ್ಲಿ ಏನೋ ಜಗಳ ಮಾಡ್ಕೊಂಡಿರೋ ಹಾಗಿದೆ, ಆದರೆ ಅವ್ರ ಮನಸ್ಸಲ್ಲಿ ಅನ್ಸರ್ಟೇನಿಟಿ ಇದೆ. ಮನೆಯವ್ರಿಗೆ ಎದುರು ಉತ್ತರ ಕೊಡೋಕ್ಕಾಗಲ್ಲ. ಅವರೊಂದು ಫ್ಯಾಮಿಲಿ ಪರ್ಸನ್ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಆದರೆ ಫ್ಯಾಮಿಲಿಗೆ ಎದುರು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅವ್ರ ಮಾತನ್ನು ಮೀರಿ ಹೋಗೋಕ್ಕೆ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಆದರೆ ಮುಂದೆ ಏನಾಗುತ್ತೋ ದೇವ್ರನ್ನ ಬೇಡ್ಕೊಳ್ಳೋದಿದೆ, ಏನಾದರೂ ದಾರಿ ತೋರಿಸು ಹಾಗೆ ಅಂದ್ಕೊಳ್ಳೋದಿದೆ. ಇದಕ್ಕೆ ಇನ್ನೇನಿದೆ ಅವ್ರ ಮನಸ್ಸಲ್ಲಿ. ಲೆಟ್ ಅಸ್ ಹೀಲ್ ಟುಗೆದರ್ ಆ ಥರ ನೀವು ಹೇಳ್ತಾ ಇದ್ರೆ, ಯು ಆರ್ ಮೈ ಸ್ಟ್ರೆಂತ್ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ನಿಮ್ಮನ್ನು ಬಿಟ್ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ. ಇದು ದೇವರೇ ಮಾಡಿರೋದು ಸಂಬಂಧ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ನೀವು ಅವ್ರ ಸ್ಟ್ರೆಂತ್ ಆಗಿದ್ದೀರಾ ಹಾಗೆ ಹೇಳ್ತಾ ಇದ್ದಾರೆ ಅವರು. ಆದರೆ ಇದನ್ನೆಲ್ಲ ಇಬ್ಬರೂ ಕೂಡಿ ಸರಿ ಮಾಡೋಣ ಅಂತ ನೀವು ಹೇಳ್ತಾ ಇದ್ದೀರಾ. ಏನಾದರೂ ದಾರಿ ಹುಡ್ಕೋಣ ಹಾಗೆ ನಿಮ್ಮನ್ಸಿದ್ರೆ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ಅವ್ರಿಗೆ ಪಾಸ್ ಆಗ್ತಾ ಇದೆ. ಅವ್ರಿಗೂ ಏನೋ ಧೈರ್ಯ ಬರ್ತಾ ಇದೆ ಹಾಗೆ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ನೀವಾಗಿದ್ದೀರಾ. ಇದಕ್ಕೆ ಕ್ಯಾಂಡಲ್ ರೀಡಿಂಗ್ ಏನು ಹೇಳುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ನೀವೊಬ್ಬರು ಅಟ್ರಾಕ್ಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ನಿಮ್ಮನ್ನು ತುಂಬ ಜನ ಇಷ್ಟಪಡ್ತಾ ಇದ್ರು, ಆದರೆ ನೀವು ಮಾತ್ರ ನಿಮ್ಮ ಕೆರಿಯರ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರಿ. ನಿಮಗೆ ಯಾರೋ ಒಂದು ವ್ಯಕ್ತಿ ಬಗ್ಗೆ ಕ್ರಶ್ ಇತ್ತು, ಅವರನ್ನು ನೀವು ದಿನ ನೋಡ್ತಾ ಇದ್ರಿ, ಆದರೆ ಅವ್ರಿಗೆ ಮಾತ್ರ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನಿಮ್ಮನ್ನು ಅವರು ನೋಡ್ತಾನೂ ಇರಲಿಲ್ಲ. ನಿಮ್ಮ ಮೇಲೆ ನಿಮಗೆ ಅನುಮಾನ ಬರ್ತಾಯಿತ್ತು, ನಾನೇನು ಅಷ್ಟೊಂದು ಕೆಟ್ಟದಾಗಿದ್ದೀನಾ ಹಾಗೆಲ್ಲ ಅನ್ಕೋತಾ ಇದ್ರಿ. ನೀವು ದಿನ ಕಳೆದ ಹಾಗೆ ಅವ್ರ ಬಗ್ಗೆ ತುಂಬ ಯೋಚಿಸ್ತಾ ಇದ್ರಿ. ಆ ವ್ಯಕ್ತಿ ನೆನಪು ಬಂದಾಗ ಮುಖದಲ್ಲಿ ಮಂದಹಾಸ ಮೂಡ್ತಾ ಇತ್ತು. ಹೇಗಾದರೂ ಮಾಡಿ ಈ ವ್ಯಕ್ತಿ ಪರಿಚಯ ಮಾಡ್ಕೋಬೇಕು ಹಾಗೆ ನೀವು ಅನ್ಕೋತಾ ಇದ್ರಿ. ಕಷ್ಟಪಟ್ಟು ಒಂದ್ಸರಿ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೀರಾ, ಆದರೆ ಅವರು ನಿಮ್ಮ ಬಗ್ಗೆ ಅಷ್ಟೊಂದು ಕೇರ್ ಮಾಡಿಲ್ಲ. ಸ್ವಲ್ಪ ದಿನ ಬೇಜಾರಾಗ್ತಾ ಇತ್ತು ಇದರಿಂದ ನಿಮಗೆ. ನೀವು ಯಾರ ಬಗ್ಗೆನೂ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ನಿಮಗೆ ನಿಮ್ಮ ಮೇಲೆ ಸಿಟ್ಟು ಬರ್ತಾ ಇದೆ. ನಾನು ಯಾಕಾದರೂ ಆ ವ್ಯಕ್ತಿನ ಮಾತಾಡ್ಸಿದ್ನೋ, ಇನ್ನೊಂದು ಸರಿ ಆ ವ್ಯಕ್ತಿನ ತಿರುಗಿ ಸಹ ನೋಡಬಾರ್ದು ಹಾಗೆ ಅನ್ಕೋತೀರಾ. ಆದರೆ ಇಲ್ಲಿ ಹಾಗಿಲ್ಲ. ಅವರನ್ನು ನೀವು ಯಾವಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರಿ, ಒಂದಿನ ಇದ್ದಕ್ಕಿದ್ದ ಹಾಗೆ ಅವ್ರು ನಿಮ್ಮನ್ನು ಮಾತಾಡ್ಸಿದ್ರು.
ನಿಮಗೆ ನಾನೆಷ್ಟು ಲಕ್ಕಿ ಪರ್ಸನ್ ಅಂತ ಅನಿಸಿದೆ. ನಿಮ್ಮ ಫ್ರೆಂಡ್ಶಿಪ್ ಹಾಗೆ ಬೆಳೀತಾ ದಿನ ಕಳೆದ ಹಾಗೆ ಡೀಪ್ ಆಗ್ತಾ ಹೋಯಿತು. ಈ ವ್ಯಕ್ತಿ ಯಾರ ಹತ್ರ ಅಷ್ಟೊಂದು ಬೆರೀತಾ ಇರಲಿಲ್ಲ, ಮಾತು ಕಡಿಮೆ. ನಿಮ್ಮಂಥ ಚೆನ್ನಾಗಿರೋ ವ್ಯಕ್ತಿ ಅವರನ್ನು ಮಾತಾಡಿಸಿದಾಗ ನ್ಯಾಚುರಲ್ ಆಗಿ ಕನ್ಫ್ಯೂಸ್ ಆಗಿದೆ ಅವ್ರಿಗೆ. ಹಾಗಾಗಿ ಹೆಚ್ಚು ಮಾತಾಡಿರಲಿಲ್ಲ ನಿಮ್ಮ ಜೊತೆ. ದಿನ ಕಳೆದ ಹಾಗೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಒಂದ್ಸರಿ ನೀವು ಮಾತಾಡಿಸಿದ್ರಿಂದ ಇನ್ನೂ ಧೈರ್ಯ ಬಂದಿದೆ. ಇಲ್ಲಿ ಸಹ ಎಲ್ಲರ ಲವ್ ಲೈಫ್ ಥರ ಮದುವೆ ಪ್ರಶ್ನೆ ಬಂದಿದೆ ಅನ್ನಿಸ್ತಾ ಇದೆ. ಇಲ್ಲಿ ತನಕ ಇಬ್ಬರೂ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈ ವ್ಯಕ್ತಿ ಒಂದು ಸಾಫ್ಟ್ ನೇಚರ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಮದುವೆ ಪ್ರಶ್ನೆ ಬಂದಾಗ ಫ್ಯಾಮಿಲಿ ಬಗ್ಗೆ ನೆನಪಾಗಿದೆ. ಇವರೊಂದು ಫ್ಯಾಮಿಲಿನ ಇಷ್ಟಪಡುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಸಾಫ್ಟ್ ನೇಚರ್ ಇರೋದ್ರಿಂದ ಯಾರಿಗೂ ಎದುರುತ್ತರ ಕೊಡಲ್ಲ, ಮನೇಲಿ ಹೇಗೆ ಹೇಳೋದು ಹಾಗನ್ನಿಸ್ತಾ ಇದೆ. ಇದೆಲ್ಲದರಿಂದ ಸ್ವಲ್ಪ ಕಾಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ಸೈಲೆಂಟ್ ಆಗಿದ್ರು. ಆದರೆ ಮನಸ್ಸಿಂದ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ರು. ಎರಡೂ ಫ್ಯಾಮಿಲಿನಲ್ಲೂ ಗ್ರೀನ್ ಸಿಗ್ನಲ್ ಇಲ್ದಿದ್ದ ಕಾರಣ ನೀವಿಬ್ರೂ ದೂರ ಆಗಿದ್ದೀರಾ ಅನ್ನಿಸ್ತಾ ಇದೆ. ಆದರೆ ಈ ವ್ಯಕ್ತಿ ಏನಾದರೂ ಮಾಡ್ತಾರೆ ಅಂತ ಧೈರ್ಯವಾಗಿದ್ರಿ. ಅವರು ದೂರ ಸರಿದಾಗ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ, ಸಿಟ್ಟು ಇದೆ. ಅವರಾಗಿ ಬಂದು ಮಾತಾಡ್ಸೋ ತನಕ ನಾನೇನು ಕಾಂಟ್ಯಾಕ್ಟ್ ಮಾಡಲ್ಲ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ನಿಮಗೆ ನಿಮ್ಮ ಫ್ಯಾಮಿಲಿನ ಒಪ್ಪಿಸ್ತೀನಿ ಅನ್ನೋ ಭರವಸೆ ಇತ್ತು. ಅದೇ ಥರ ಅವ್ರ ಫ್ಯಾಮಿಲಿನಲ್ಲೂ ಇಬ್ಬರು ಕೂತು ಮಾತಾಡೋಣ ಹಾಗೆಲ್ಲ ನೀವು ಎಷ್ಟೋ ಸರಿ ಹೇಳಿದ್ದೀರಾ. ಆದರೆ ಅವರಿಂದ ಅಂಥ ಉತ್ತರ ಬಂದಿಲ್ಲ. ಇವೆಲ್ಲ ಕಾರಣದಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ನಿಮ್ಮಿಂದ ಸೈಲೆಂಟಾಗಿದ್ದರು. ನಿಮ್ಮ ಮಾತಿಗೆ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಅರ್ಧ ದಾರಿನಲ್ಲೇ ಬಿಟ್ಟು ಹೋದರು ಹಾಗೆ ನೀವು ಯೋಚನೆ ಮಾಡ್ತೀರಾ. ಹೀಗೆ ಮಾಡಿ ಅವರೇನೂ ಖುಷಿಯಾಗಿಲ್ಲ. ಅವ್ರಿಗೆಷ್ಟೋ ಸರಿ ಇದನ್ನೆಲ್ಲ ಎದುರಿಸ್ಬೇಕು ಹಾಗನ್ನಿಸುತ್ತೆ. ಆದರೆ ಧೈರ್ಯ ಸಾಲ್ತಾ ಇಲ್ಲ. ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ಅನ್ಕೋತಾರೆ. ಶುರುವಿನಲ್ಲಿ ಅವ್ರ ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಬಿಡೋಕ್ಕೆ ರೆಡಿಯಾಗಿದ್ದರು. ಆದರೆ ದಿನ ಕಳೆದ ಹಾಗೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ನಿಮ್ಮ ನೆನಪು ತುಂಬ ಬರ್ತಾ ಇದೆ. ಲೈಫ್ ಖಾಲಿ ಖಾಲಿ ಅನ್ನಿಸ್ತಾ ಇದೆ, ಒಂಟಿತನ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆಯಲ್ಲಿ ಇದ್ದಾಗಿನಂಥ ಉತ್ಸಾಹ ಇಲ್ಲ. ಇಲ್ಲೊಂದು ಕಾರ್ಡ್ ಬಂದಿದೆ ನೋಡಿ, ಯು ಆರ್ ಮೈ ಸ್ಟ್ರೆಂತ್. ನೀವಿದ್ದಾಗ ತುಂಬ ಖುಷಿ ಇತ್ತು, ಪಾಸಿಟಿವಿಟಿ ಇತ್ತು. ಈಗೀಗ ನಿಮಗೋಸ್ಕರ ಆದ್ರೂ ಏನಾದರೂ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಫ್ಯಾಮಿಲಿನಲ್ಲಿ ಕೂತು ಮಾತಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ, ಮುಂದೆ ಏನಾಗುತ್ತೆ ಕೇಳಿ ನೋಡೋಣ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ, ಕೆಲವು ಕಾರ್ಡ್ಸ್ ನೋಡೋಣ. ಟ್ರಾನ್ಸ್ಫಾರ್ಮೇಷನ್ ಇದೆ ನೋಡಿದ್ರಾ. ಆಸ್ಕ್ ಫಾರ್ ಹೆಲ್ಪ್. ಏನೋ ಚೇಂಜಸ್ ಬರೋದಿದೆ ಈ ಕನೆಕ್ಷನ್ನಲ್ಲಿ. ಪ್ರೆಷಸ್ ಟೈಮ್ ಬರ್ತಾ ಇದೆ, ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಹಾಗೆ ಫೈನ್ ಬ್ಯಾಲೆನ್ಸ್. ಬಾಟಮ್ನಲ್ಲಿ ಏನಿದೆ, ಟ್ರೀ ವಿಸ್ಡಮ್. ಕೆಲವು ಮರಗಳಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮ್ಮ ಮ್ಯಾನಿಫೆಸ್ಟ್ಗಳನ್ನ, ನಿಮ್ಮ ಪ್ರೇಯರ್ಸ್ನ ಒಂದು ಮರದ ಹತ್ರ ನೀವು ಹೇಳ್ಕೊಂಡಾಗ ಅಲ್ಲಿಂದ ಪಾಸಿಟಿವಿಟಿ ಎನರ್ಜಿ ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನೋದಿದೆ. ಅದು ದೇವಸ್ಥಾನದಲ್ಲಿರೋ ಅರಳಿ ಮರ ಆಗಿರಬಹುದು, ಅಥವಾ ತೆಂಗಿನ ಮರ ಆಗಿರಬಹುದು, ಚೆನ್ನಾಗಿ ಬೆಳೆದಿರುವಂಥ ಆಲದ ಮರನೂ ಆಗಿರಬಹುದು. ಅದರ ಹತ್ರ ನಿಂತು ನೀವು ಪ್ರೇಯರ್ಸ್ ಮಾಡಿಕೊಂಡಾಗ, ನಿಮ್ಮ ಮನಸ್ಸಲ್ಲಿರೋ ವಿಷಸ್ಗಳನ್ನ ಹೇಳ್ಕೊಂಡಾಗ ಅದು ಯೂನಿವರ್ಸ್ಗೆ ಮುಟ್ಟುತ್ತೆ ಅನ್ನೋದಿದೆ. ಇಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ನೀವು ಏಂಜಲ್ಸ್ನ ಗೈಡೆನ್ಸ್ ತಗೋಬೇಕಾಗತ್ತೆ, ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ. ಆ ಹಿಂದಿನ ಪ್ರೆಷಸ್ ಟೈಮ್ ಮತ್ತೆ ನಿಮ್ಮ ಲೈಫಲ್ಲಿ ಬರುತ್ತೆ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ನಿಮ್ಮ ನೆಗೆಟಿವಿಟಿ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಮತ್ತೆ ಆ ಸಂತೋಷ ಮರಳಿ ಬರುತ್ತೆ. ಈಗ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಸರಿ, ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಳೋ ಇಷ್ಟ ಇಲ್ಲ ಅವ್ರಿಗೆ. ಹಾಗಾಗಿ ಏನೋ ಧೈರ್ಯ ಮಾಡಿ ಮನೆಯಲ್ಲಿ ಮಾತಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ಕೆಲವೇ ದಿನಗಳಲ್ಲಿ ಸರಿಯಾಗಬಹುದು. ಹಾಗಿರೋದ್ರಿಂದ ನಿಮ್ಮ ನೆಗೆಟಿವಿಟಿಗಳನ್ನ ಆ ದೇವ್ರಿಗೆ ಸರೆಂಡರ್ ಮಾಡಿ ಪಾಸಿಟಿವ್ ಆಗಿರಿ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.